ಕುಟುಂಬಕ್ಕೆ ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಅಡಿಪಿಯರ್ ಕುಟುಂಬಕ್ಕೆ ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಅಡಿಪಿಯರ್ ಕುಟುಂಬಕ್ಕೆ ಬಲೋ ಭಾರತ್ ಮಾತಾ ಕೀ, ಬಲೋ ಭಾರತ್ ಮಾತಾ ಕೀ. ಬೇಕು ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಬಾಗಲಕೋಟೆ DC ಕಚೇರಿಯ ಮುಂದೆ RDPR ಕುಟುಂಬದ ಒಂದು ನ್ಯಾಯಯುತವಾಗಿರ್ತಕ್ಕಂತಹ ಒಂದು ಅವರ ಬೇಡಿಕೆಗಳೇನಿದೆ ಅದರ ನಿಮಿತ್ತವಾಗಿ ಇವತ್ತು ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಅಸಹಕಾರ ಚಳವಳಿ ಅಂತಕ್ಕಂತಹ ಪದವನ್ನು ಇಲ್ಲಿ ಬಳಸಿರುವಂಥದ್ದು. ಸೊ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಸೊ ವಿವಿಧ ಏನಿ ಶ್ರೇಣಿಯಲ್ಲಿ ಏನಿದ್ದಾರೆ ಅವರೆಲ್ಲೂ ಇಲ್ಲೇ ಇದ್ದಾರೆ. ಅವ್ರನ್ನ ಏನು ಮಾತಾಡ್ತಾರೆ, ಯಾವ ಥರ ಅವರ ಬೇಡಿಕೆಗಳಿದೆ ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗೋಣ. ಸರ್, ಈಗ ಯಾವ ಥರ ಒಂದು ತಮ್ಮ ಒಂದು ಹೋರಾಟ? ನಮ್ಮ RDPR ಒಂದು ಸಮೂಹದಿಂದ ನ್ಯಾಯಯುತವಾಗಿ ಏನು ಸುಮಾರು 15 ವರ್ಷದಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ಹುದ್ದೆ ಸೃಷ್ಟಿಯಾದಾಗಿಂದ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭರ್ತಿ ಅಂತಕ್ಕಂಥದ್ದು ಅದು ಗಾಳಿಗೋಪುರ ಆಗಿಬಿಟ್ಟಿದೆ. ಅದಕ್ಕೆ ನಮ್ದು ಎಲ್ಲರ ಒಂದು ಏನಂತಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಅಂತಕ್ಕಂಥದ್ದು ಗ್ರೂಪ್ B ಆಗಲೇಬೇಕು. ಯಾಕಂತಂದರೆ ನಮ್ಮ ಅಧೀನದೊಳಗೆ ಗ್ರಾಮ ಪಂಚಾಯತ್ ಅಧೀನದೊಳಗೆ ಸುಮಾರು 28 ಇಲಾಖೆಗಳು ಬರ್ತಾವೆ. ನಾವು KDP ಮಾಡಬೇಕಾಗ್ತದೆ. ಆ KDPಗೆ ಅಲ್ಲಿ ಕ್ಲಾಸ್ 2 ಆಫೀಸರ್, ಕ್ಲಾಸ್ 1 ಆಫೀಸರ್ ಬರ್ತಾರೆ. ಸೊ ನಮ್ಮದು ಇಲ್ಲಿ ಕ್ಲಾಸ್ 3 C ಗ್ರೂಪ್ ಆಗಿರೋದ್ರಿಂದ ನಮಗೆ ಅವ್ರ ಮೇಲೆ ಕಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮದು ಒಟ್ಟಾರೆ ಹೋರಾಟ ಏನಂತಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಗ್ರೂಪ್ B ಆಗಬೇಕು. ಆಮೇಲೆ ನ್ಯಾಯೋಚಿತವಾಗಿರ್ತಕ್ಕಂಥ ನಮ್ಮ ಬೇಡಿಕೆಗಳು, ಹಕ್ಕುಗಳಿದಾವಲ್ಲ ಅವು ಈಡೇರ್ತಾ ಇಲ್ಲ. ಸರ್ಕಾರ ಮಟ್ಟದಿಂದ ಆಗಿರ್ಬೋದು, ಆಡಳಿತ ವರ್ಗದಿಂದ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬರೀ ಕೇವಲ ಗುರಿ ಅಂತಕ್ಕಂಥ ಇಡ್ತಾ ಇದ್ದಾರೆ. ಅಲ್ಲಿ ಸಾಧಕ ಬಾಧಕಗಳು ವಿಚಾರ ಮಾಡ್ತಾರೆ, ಸರ್ಕಾರ ಆಗಿರ್ಬೋದು, ಒಂದು ಆಡಳಿತ ವರ್ಗ ಆಗಿದೆ. ಹಾಗಾಗಿ ಅದು ನಮ್ಮ ಒಂದು ಯೋಜನೆಗಳು SBM ಆಗಿರ್ಬೋದು, MGNRG ಆಗಿರ್ಬೋದು, ಅವು ಜನರ ಬೇಡಿಕೆಗೆ ಅನುಸಾರವಾಗಿ ಸಿಗಬೇಕೇ ವಿನಃ ಅಧಿಕಾರಿ ಗುರಿ ಕೊಟ್ಬಿಟ್ಟು ಅಲ್ಲಿ ಬಲಿಪಶು ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಮುಷ್ಕರ ಹಮ್ಮಿಕೊಂಡಿದೆ. ಜೊತೆಗೆ ಗ್ರಾಮ ಪಂಚಾಯತ್ ಸಿಬ್ಬಂದಿ DU ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, SDA ಆಗಿರ್ಬೋದು, ಸೆಕ್ರೆಟರಿ, ಇವರೆಲ್ಲರಿಗೆ ಏನಾಗಿದೆ ಅಂತಂದರೆ ಗುರಿ ಆಧಾರಿತ ಆಗಿರೋದ್ರಿಂದ ಮಾನಸಿಕ ಹಿಂಸೆ ಅಂತಕ್ಕಂಥದ್ದು ಅವ್ರ ಕುಟುಂಬವ ಒಂದು ವ್ಯವಸ್ಥೆನೇ ಹದಗೆಡ್ತಾ ಇದೆ. ಆ ವ್ಯಕ್ತಿ ಇಲ್ಲ ಅಂದರೆ ಕುಟುಂಬ ಎಲ್ಲಿ ಅಂತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟು. ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಸ್ಥಳೀಯ ಸರ್ಕಾರ ಆಗಿರೋದ್ರಿಂದ ಅಲ್ಲಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷ, ಸರ್ವ ಸದಸ್ಯರು ಅದು ಒಂದು ಒಕ್ಕೂಟ ಆಗಿದೆ. ಅಲ್ಲಿ ಏನಾಗಿದೆ ಅಂದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ಸಮನ್ವಯತೆಯಿಂದ ಸ್ಥಳೀಯ ಸರ್ಕಾರ ಆಡಳಿತ ನೀಡಬೇಕಾಗಿದೆ. ಅಲ್ಲಿ ಅನುದಾನ ಕಡಿಮೆ, ಆಶಾ ಗೋಪುರ ಹೆಚ್ಚಾಗ್ತದೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಈ ಗ್ರಾಮ ಪಂಚಾಯತ್ ಸ್ಥಳೀಯ ಸರ್ಕಾರ ಜನಪ್ರತಿನಿಧಿಗಳ ಒಕ್ಕೂಟ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿ ಒಕ್ಕೂಟ ಒಂದು ಸೇರಿಬಿಟ್ಟು ಇವತ್ತು ಸರ್ಕಾರದ ಒಂದು ನಮ್ಮ ಬೇಡಿಕೆ ಆಗಿದೆ. ಅದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಉನ್ನತಿ B ಗ್ರೂಪ್ ಆಗಿರ್ಬೋದು, ಆಮೇಲೆ ಸ್ಥಳೀಯ ಸರ್ಕಾರಕ್ಕೆ 15 ಹಣಕಾಸು ಆಗಿರ್ಬೋದು, ಮತ್ತು ಬೇರೆ ಬೇರೆ ಅನುದಾನಗಳು ಆ ಪಂಚಾಯತಿಯ ಒಂದು ಆಡಳಿತ ತಕ್ಕಂತೆ ಜನರಿಗೆ ಒಳ್ಳೆಯ ಒಂದು ನ್ಯಾಯ ಕೊಡ್ತಕ್ಕಂಥ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಇವತ್ತು ಹೋರಾಟ ಅನಿರ್ದಿಷ್ಟವಾಗಿ ಇವತ್ತು 5ನೇ ದಿವಸಕ್ಕೆ ಕಾಲಿಟ್ಟಿದೆ. ಎಲ್ಲಿಯವರೆಗೆ ಹೋರಾಟ ಅಂದರೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ಸರ್. ರಾಮಚಂದ್ರ ಮೇತ್ರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ರಾಜ್ಯದ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನು ನಾವು ಕೈಗೊಂಡಿದ್ವಿ. ಸದರಿ ಹೋರಾಟದ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಏನು ವಿವಿಧ ರೀತಿ ಎಲ್ಲ ಬೇಡಿಕೆಗಳನ್ನ ನಮ್ಮ ಸರ್ಕಾರ ಈಡೇರಿಸಬೇಕಂತ ಈ ಮೂಲಕ ಒತ್ತಾಯಿಸ್ತೇನೆ. ಸರ್, ಈಗ ಅನಿರ್ದಿಷ್ಟಾವಧಿ ಒಂದು ಹೋರಾಟ ಅಂತ ಹೇಳ್ತಿದ್ರಿ. ಈಗ ಪಂಚಾಯಿತಿಗಳಲ್ಲಿ ಅನೇಕ ಸಮಸ್ಯೆಗಳು ಇರ್ತವೆ. ಸೊ ಈಗ ಸಾಮಾನ್ಯರು ಅಲ್ಲಿ ಹೋಗ್ತಿರ್ತಾರೆ, ಈಗ ದಿನವೂ ಸಮಸ್ಯೆಗಳು ಇದೇ ಇರ್ತವೆ. ಸೊ ಈಗ ನೀವು ಅನಿರ್ದಿಷ್ಟಾವಧಿ ಮಾಡಿರೋದ್ರಿಂದ ಎಲ್ಲ ಇಲ್ಲಿ ಅಂದರೆ ಈ ಶ್ರೇಣಿಯಲ್ಲಿ ಏನಿದ್ದೀರಿ ನೀವೆಲ್ಲರೂ ಅನಿರ್ದಿಷ್ಟಾವಧಿ ಮಾಡ್ತಾ ಇದ್ದೀರಿ. ಸೊ ಅಲ್ಲಿನ ಸಮಸ್ಯೆಗಳಿಗೆ ಏನಾರು ಪರ್ಯಾಯ ಏನಾರು ಮಾಡಿದ್ರಾ? ಹೇಗೆ? ನಾವು ಮೂಲಭೂತ ಸೌಕರ್ಯ ಬಿಟ್ಟರೆ ಉಳಿದ ಎಲ್ಲ ಸೌಲಭ್ಯಗಳನ್ನು ಬಂದ್ ಮಾಡಿದ್ವಿ. ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಕಚೇರಿಯನ್ನು ನಾವು ಬಂದ್ ಮಾಡಿದ್ದೀವಿ.
ಅವ್ರಿಗೆ ಕುಡಿಯಲು ನೀರು, ಬೀದಿ ದೀಪ ಮತ್ತು ಸ್ವಚ್ಛತೆ ಇವು 3 ಕೆಲಸವನ್ನು ಮಾತ್ರ ನಾವು ಪ್ರಾರಂಭ ಬಿಟ್ಟು ಉಳಿದ ಎಲ್ಲ ಸೇವೆಯನ್ನ ನಾವು ಬಂದ್ ಮಾಡಿ ಉಳಿದ ಎಲ್ಲ ಕೆಲಸ ಬಂದ್. ಸರ್, ಇನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ನಿಟ್ಟಿನಲ್ಲಿ ಹೇಳೋದಾದ್ರೆ ಸರ್ ಏನೇನು ಬೇಡಿಕೆಗಳಿದೆ? ನಮ್ಮ ಈಗ ನಮ್ಮಲ್ಲಿ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೇರಳ ಮಾದರಿಯಲ್ಲಿ ಅವರಿಗೆ ಗೌರವಧನಗಳನ್ನು ಕೊಡಬೇಕು. ಹಾಗೂ ನಮ್ಮ ಆಡಳಿತದಲ್ಲಿ ನಮ್ಮ ಗ್ರಾಮ ಸರ್ಕಾರ ಅಂತ ಕರಿತೀರಿ, ನಮ್ಮ ಕೊಟ್ಟಂತ ಅನುದಾನದಲ್ಲಿ ಸರ್ಕಾರದಿಂದ ಗೈಡ್ಲೈನ್ಸ್ಗಳಾಗಿ ಬರ್ತಾರಿಂದ ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ಇರ್ತಕ್ಕಂಥ ಸಮಸ್ಯೆಗಳು, ಬೇಡಿಕೆಗಳನ್ನ ಗ್ರಾಮ ಸಭೆಯಲ್ಲಿ ಮತ್ತು ವಾರ್ಡ್ ಸಭೆಯಲ್ಲಿ ತೆಗೆದುಕೊಂಡಂತ ಕಾಮಗಾರಿ ಅನುಷ್ಠಾನ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರದ ಬಂದ ಸುತ್ತೋಲೆಗಳಲ್ಲಿ ಇರ್ತಕ್ಕಂತಹ ಕಾಮಗಾರಿಗಳನ್ನೇ ಕೈಗೊಳ್ಳಬೇಕಾದ್ರಿಂದ ಸ್ಥಳೀಯ ಮಟ್ಟದ ಜನರ ಸಮಸ್ಯೆಗಳು ಸ್ಪಂದಿಸಲಿಕ್ಕೆ ಆಗ್ತಾ ಇಲ್ಲ. ಈ ಉದ್ದೇಶದಿಂದ ಗ್ರಾಮ ಸರ್ಕಾರ ಏನು ನಮ್ಮ ಭಾರತ ಸಂವಿಧಾನದಲ್ಲಿ ವಿಕೇಂದ್ರೀಕರಣ ನೀತಿಯನ್ನು ಹೇಳ್ತಾ ಇದ್ರಿ, ಆ ರೀತಿ ಆಗ್ಬೇಕಾದ್ರೆ ತಾವು ಕೊಟ್ಟಂತ ಅನುದಾನವನ್ನ ಸದರಿ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ನಮ್ಮದೇ ಆದಂತ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಮಾಡಕ್ಕೆ ತಾವು ಅವಕಾಶ ಮಾಡಬೇಕು. ಯಾಕಂದ್ರೆ ಈಗ ಆಲ್ರೆಡಿ ನಮಗೆ ಕೂಸಿನ ಮನೆ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಪೂರಕವಾದ ಅನುದಾನ ನಮಗಿಲ್ಲ. ಇದ್ದ ಅನುದಾನದಾಗ ನಾವು ಖರ್ಚು ಮಾಡೋದ್ರಿಂದ ಈಗ ಸಾರ್ವಜನಿಕ ಮೂಲಭೂತ ಸೌಲಭ್ಯ ಕೊಡೋಕ್ಕೂ ತುಂಬಾ ಕೊರತೆ ಆಗ್ತಾ ಇದೆ. ಸರ್, ಈಗ ಈ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಯಾರ್ಯಾರು ಕೈ ಜೋಡಿಸಿದ್ರೆ ಮತ್ತೆ ನಂತರ ಯಾವ ಅಧಿಕಾರಿಗಳು ಬಂದು ಹೋದ್ರ? ಇನ್ನೂ ನಮ್ಮ ಯಾವ ಅಧಿಕಾರಿಗಳು ನಮ್ಮ ಬೇಡಿಕೆ ಸ್ಪಂದನೆ ಮಾಡಿಲ್ಲ. ಆದ ಸರ್ಕಾರ ನಾಳೆ 10 ತಾರೀಕು ಮಾನ್ಯ ಸಚಿವರು ನಮ್ಮನ್ನ ಬೇಡಿಕೆ ಚರ್ಚೆ ಸಂಬಂಧ ಸಭೆ ಕರೆದಿದ್ದಾರೆ. ಸದ್ರಿ ಅವತ್ತೇನಾದರೂ ನಮ್ಮ ಬೇಡಿಕೆ ಈಡೇರದಲ್ಲಿ ಸದ್ಯ ನಾವು ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಕೈ ಬಿಡ್ತೀವಿ. ಅಕಸ್ಮಾತ್ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ 11 ವೃಂದ ಸಂಘಗಳ ರಾಜ್ಯಾಧ್ಯಕ್ಷರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧರಾಗಿ ಸದ್ರಿ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಆ ರಾಜ್ಯದ ರಾಜ್ಯಾಧ್ಯಕ್ಷರು ಕೊಡುವ ಡೈರೆಕ್ಷನ್ ಮೇಲೆ ನಾವು ಮುಂದುವರಿಸ್ತೀವಿ. ಹನುಮಂತ್ ಕರ್ನಕೋಟೆ, ರಾಜಪಥ ಸದಸ್ಯ. ಥ್ಯಾಂಕ್ ಯು ವೆರಿ ಮಚ್. ರಮೇಶ್ ಸರ್, ಇದಿಷ್ಟು RDPR ಕುಟುಂಬ ಏನಿದೆ ಅವರು ಮಾಡತಕ್ಕಂತಹ ಒಂದಿಷ್ಟು ಬೇಡಿಕೆಗಳ ಹಕ್ಕೊತ್ತಾಯ. ಸೊ ಇನ್ನೂ ಅಧಿಕಾರಿಗಳು ಯಾರು ಸ್ಪಂದನೆ ನೀಡಿಲ್ವಂತೆ. ಸೊ ಸದ್ಯದಲ್ಲೇ ಅಧಿಕಾರಿಗಳು ಬರುವಂತಹ ನಿರೀಕ್ಷೆ ಇದೆ. ಹಾಗೆ ಅನೇಕ ನಾಯಕರು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಮೂಲಭೂತ ಸೌಕರ್ಯಗಳನ್ನು ಬಿಟ್ಟು ಉಳಿದ ಎಲ್ಲ ಸೇವೆಗಳನ್ನು ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ಬಂದ್ ಮಾಡಿದ್ದಾವೆ. ಆ ಮೂಲ ಸೌಕರ್ಯಗಳನ್ನು ಹೊರತಾಗಿ ಬೇರೆ ಏನು ಕೆಲಸಗಳು ಅವು ನಡೆಯೋದಿಲ್ಲ. ಮೂಲಭೂತ ಸೌಕರ್ಯಗಳೇನಿದೆ ಅವು ಗ್ರಾಮ ಮಟ್ಟದಲ್ಲಿ ಇದ್ದೇ ಇದೆ, ಎಲ್ಲ ಜನರಿಗೆ ಅವು ಬಂದೇ ಬರ್ತವೆ ಅಂತಕ್ಕಂಥದ್ದನ್ನ ಇವತ್ತು ಅಧಿಕಾರಿಗಳು ಹೇಳಿರುವಂಥದ್ದು. ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ಒಂದು ವರದಿಯೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ. ಮೇಡಮ್, ಈಗ ತಾವೆಲ್ಲ PDOಗಳು ಮತ್ತು ಈ ಒಂದು RDPR ಕುಟುಂಬ ಸೇರಿದ್ರಿ ಇಲ್ಲಿ ಮೇಡಮ್. ತಮಗೆ ಅನೇಕ ಸಮಸ್ಯೆಗಳು ಇರ್ತವೆ. ಈಗ PDO ಅಂದ್ರೆ ಆರಾಮಾಗಿರ್ತಾರೆ ಹಾಗೆ ಹೇಗೆ ಅಂತ ಒಂದಿಷ್ಟು ಆರೋಪಗಳು ಇರ್ತವೆ. ಆದ್ರೆ ನಿಜಕ್ಕೂ ತಮಗೆ ಏನ್ ಸಮಸ್ಯೆಗಳು ಇರ್ತವೆ ಅನ್ನೋದು ಹೊರಗಿನ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಏನ್ ಬೇಡಿಕೆಗಳಿದೆ ತಮ್ದು ಅಂತ? ಮೊದಲನೇದಾಗಿ ನಾವು 14 ವರ್ಷದಿಂದ PDO ಹುದ್ದೆಯಲ್ಲೇ ಇದ್ದೀವಿ. ನಮ್ಮ PDOಗಳಿಗೆ ಯಾರಿಗೂ ಪ್ರಮೋಷನ್ಸ್ ಆಗ್ತಾ ಇಲ್ಲ. ಕಾನೂನುಬದ್ಧವಾಗಿ ಯಾವ ರೀತಿ ನಮ್ದು ಜ್ಯೇಷ್ಠತಾ ಪಟ್ಟಿಯನ್ನು ಅವ್ರು ಅನೌನ್ಸ್ ಮಾಡಬೇಕಾಗಿತ್ತು, ಅದನ್ನ ಮಾಡಲಿಲ್ಲ. ಅದು ಒಂದು PDOಗಳಿಗೆ ಆಗಿರ್ತಕ್ಕಂಥ ದೊಡ್ಡ ಅನ್ಯಾಯ. ಆಮೇಲೆ PDOಗಳು ಆರಾಮಾಗಿರ್ತಾರೆ ಅಂತಕ್ಕಂಥ ಒಂದು ಕಲ್ಪನೆನೇ ಮೊದಲನೇದು ತಪ್ಪು. ಯಾಕಂತಂದ್ರೆ ಸಾಕಷ್ಟು ಒತ್ತಡದಲ್ಲಿ ನಾವು ಕೆಲಸ ಮಾಡ್ತೀವಿ. 24/7 ನಮ್ದು ಎಲ್ಲ ಸರ್ವಿಸಸ್ ಆನ್ಲೈನ್ನೇ. 10 ನಿಮಿಷದಲ್ಲಿ ಇದಾಗಬೇಕು, ತುರ್ತಾಗಿ ಆಗಬೇಕು, ಪ್ರತಿಯೊಂದನ್ನು ವಾಟ್ಸಪ್ಪಲ್ಲೇ ನಮ್ಗೆ ಬರ್ತಾ ಇರುತ್ತೆ. ಸೊ ನಮಗೆ ಟೈಮೂ ಇರಲ್ಲ. ಸೊ ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ PDOಗಳಿಗೆ ಅವ್ರಿಗೆ ಅವ್ರು ಏನು ಅವ್ರ ಹಕ್ಕುಗಳಿದೆ ಅಲ್ಲ ಅದನ್ನ ಅವರಿಗೆ ಕೊಟ್ಬಿಟ್ಟು ನಾವು ಕೆಲಸ ಕೇಳಿದ್ರೆ ಒಂದು ಅರ್ಥ, ಅದು ನಮಗೆ ಸಿಗ್ತಾ ಇಲ್ಲ. ಜ್ಯೇಷ್ಠತಾ ಪಟ್ಟಿ ಅನೌನ್ಸ್ ಆಗ್ಲಿಲ್ಲ. ಮತ್ತೆ ನಾವು ಸಾಕಷ್ಟು ಈಗ ನೋಡಿ 1 ಲಕ್ಷ 2 ಲಕ್ಷ ಖರ್ಚು ಮಾಡೋರಿಗೆಲ್ಲ ನಾವು ಗೆಸ್ಟೆಡ್ ಆಫೀಸರ್ ಅಂತೀವಿ. ಸೊ ನಮ್ಮವರು ಕ್ರೋರ್ಸ್ ಟುಗೆದರ್ NRG ಹ್ಯಾಂಡಲ್ ಮಾಡ್ತಾರೆ. B ಗ್ರೇಡ್ ಹುದ್ದೆ ನಮಗೆ ಕಂಪಲ್ಸರಿ ಆಗ್ಲೇಬೇಕಿತ್ತು, ಆಗಿಲ್ಲ ಅದು. ಸೊ ಇಂತಹ ನಮ್ಮ ಸಾಕಷ್ಟು ಬೇಡಿಕೆಗಳಿದಾವೆ. ನಮ್ಮ ವೃಂದ ಸಂಘಗಳದ್ದು, ಬಿಲ್ ಕಲೆಕ್ಟರ್ ಸಂಘಗಳದ್ದು, ಅವ್ರಿಗೆ ಈಗ ಪ್ರಮೋಷನ್ಸ್ PDOಸ್ ಆದಾಗ ನೆಕ್ಸ್ಟ್ ಕೆಳಗಡೆ ಸಿಬ್ಬಂದಿಗಳಿಗೆ ಪ್ರಮೋಷನ್ಸ್ ಆಗ್ತಾ ಹೋಗುತ್ತೆ. ಈಗ PDO ಆಗಿ ನಾವು ಮುಂದೆ ಹೋದಾಗ PDO ಹುದ್ದೆ ಖಾಲಿ ಆಗುತ್ತೆ, ಸೆಕ್ರೆಟರಿಗಳು ಪ್ರಮೋಟ್ ಆಗಿ ಬರ್ತಾರೆ. ಸೆಕ್ರೆಟರಿ ಮುಂದಕ್ಕೆ ಹೋದಾಗ ಬಿಲ್ ಕಲೆಕ್ಟರ್ ಮೇಲೆ ಬರ್ತಾರೆ. ಸೊ ಆ ತರ ಎಲ್ಲಾ ವೃಂದ ಸಂಘಗಳಿಗೂ ಇದು ತೊಂದರೆ ಆಗ್ತಾ ಇದೆ. ಸೊ ಈ ತರ ನಮ್ಗೆ ಬಹಳಷ್ಟು ಸಮಸ್ಯೆಗಳಿದಾವೆ. ಅದನ್ನ ನಾವು ಎನ್ಲಿಸ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಸರ್ಕಾರ ಈ ಕಡೆ ಗಮನ ಹರಿಸುತ್ತೆ ಅನ್ನೋದು ನಮ್ಮ. ಎಷ್ಟು PDOಗಳು ಭಾಗವಹಿಸಿದ್ರಿ ಇಲ್ಲಿ? ನಮ್ಮಲ್ಲಿ 198 ಜನ PDOಗಳು ಎಲ್ಲರೂ ಇದ್ದೀವಿ. ಎಲ್ಲರೂ ಕಾರ್ಯದರ್ಶಿ, ಲೆಕ್ಕ ಸಹಾಯಕರು, ಎಲ್ಲಾ ವೃಂದದವರು, ಆಮೇಲೆ ಸದಸ್ಯರು, ಅಧ್ಯಕ್ಷರು, ಬಿಲ್ ಕಲೆಕ್ಟರ್ ಎಲ್ಲರೂ ಇದ್ದೀವಿ. 11 ವೃಂದಗಳು. ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಷ್ಟೇ ಇದ್ರೆ ಅಥವಾ ಬೇರೆ ಬೇರೆ ಜಿಲ್ಲೆ? ಇಲ್ಲಿ ಬಾಗಲಕೋಟೆ ಜಿಲ್ಲೆದು ಅಂದ್ರೆ ಆಯಾ ಜಿಲ್ಲೆಯಲ್ಲಿ ಅವರು ಮಾಡ್ತಾ ಇರೋದು. ಪ್ರತಿಯೊಂದು ಜಿಲ್ಲೆನಲ್ಲೂ ಆಯಾ ಜಿಲ್ಲೆ ಮಾಡ್ತಾ ಇರೋದು. ದಾಕ್ಷಾಯಿಣಿ ಹಿರೇಮಠ ಅಂತ.
ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು AR ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ AR ಎಂಟರ್ಪ್ರೈಸಸ್ನ ಮಾಲೀಕರು. ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ AR ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.